ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನಾವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಲಾಸ್ಟ್ ವ್ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪು ಬರ್ತ್ಡೇ ದಿವಸ ಪಾಪು ಯಾವ ಥರ ಇದ್ದ ಅಂತೆಲ್ಲ ಹಾಕಿದ್ದೆ. ಸೊ ಏನಾಯಿತು ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಸೊ ಪಾಪುಗೆ ಬರ್ಡೇ ಡ್ರೆಸ್ ಯಾರು ಈ ಸಲನೂ ನಮ್ಮ ಮದುವೆ ತಂದಿದ್ದಾನೆ ಚೆನ್ನೈಯಿಂದ. ಸೊ ಹೇಗೆ ಕಾಣಿಸ್ತಾ ಇದೆ, ಕಲರ್ ಸ್ವಲ್ಪ ಎಲಿಗೆಂಟ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಕಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದ್ದಾನೆ ಅಂತ. ಸೊ ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪಾಪುನ ರೆಡಿ ಮಾಡಿ ನಾವಿಬ್ಬರು ಸೇರ್ಕೊಂಡು ದೀಪ ಹಚ್ತೀವಿ. ಆಮೇಲೆ ಟೆಂಪಲ್, ಮಮ್ಮಿ ಮನೆ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ತೋರಿಸ್ಬೋದು, ಟೈಮ್ ಆಲ್ರೆಡಿ 6:15 ಆಗ್ತಿದೆ. ಯಾವಾಗ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಮಧು, ಎಲ್ಲಿ ಚೆನ್ನಾಗಿದ್ದೀನಿ ನೋಡಿ, ಎಷ್ಟು ಕರ್ರಕ್ಕಾಗಿದ್ದೀನಿ. ಮಧು ಪಾಪುನ್ ರೆಡಿ ಮಾಡ್ತಿದ್ದಾನೆ ಬರ್ಡೇಗೆ. ಎಷ್ಟು ಟೈಮು? 7 ಗಂಟೆ ಕೆಲಸ ಕೇಳಿದ್ದೀನಿ, ಇನ್ನು ಅರ್ಧ ಗಂಟೆನೇ. ನಾನು ಇನ್ನೂ ರೆಡಿ ಆಗಿಲ್ಲ. ಏನ ಹಲೋ, ನಾನಿದ್ದೀನಿ ಇಲ್ಲಿ. ವಿಡಿಯೋಸ್ ಸೂಪರ್. ಅಲ್ಲಿ ನೋಡಿ ಏನೇನು ಮಾಡ್ತಾವೆ. ಇಲ್ಲಿ ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇನ್ ಬಿಟ್ವೀನ್. ಆದರೆ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ರಾ ಹಾಕೋಣ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ಸೆಂಟ್ರಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ. ಏನು ಸಡನ್ ಸ್ಮೆಲ್? ಬಿಡು, ಒಂದು ನಿಮಿಷ ಗಂಟೆ ಬಿಡು, ಕಡ್ಡಿನ ಇಟ್ಕೋ, ಗಂಟೆ ಬಿಡು. ಒಂದು ನಿಮಿಷ ಇರು, ಪೂಜೆ ಮಾಡ್ಕೊಡ್ತೀನಿ. ಸೊ ನಾನು ನನ್ನ ಮಗ ಇಬ್ಬರೂ ಸೇರಿಕೊಂಡು ದೇವ್ರಿಗೆ ಕೈ ಮುಗ್ದು ದೀಪ ಹಚ್ಚಿ ಗಂಟೆ ಹೊಡೆದು ಎಲ್ಲ ಚೆನ್ನಾಗಿ ಪೂಜೆ ಮಾಡಿದ್ರಿ. ದೇವಸ್ಥಾನಕ್ಕೆ ಹೋಗಬಾರ್ದಿತ್ತು ಆ್ಯಕ್ಚುಲಿ. ಒಂದು ವರ್ಷದವರೆಗೂ ದೇವಸ್ಥಾನಗಳಿಗೆ ಹೋಗಬೇಡ ಅಂತ ಹೇಳಿದರು. ಮಾವ ತೀರೋಗಿರೋದ್ರಿಂದ ನಾನು ಮರ್ತಿದ್ದೆ. ಸೊ ಅದಕ್ಕೆ ಹೋಗಿಲ್ಲ ನಾನು. ಹಾಗೆ ಅಮ್ಮ ಮನೆಗೆ ಹೋಗೋಣ, ಕಾರ್ತಿಕ್ ಕರ್ತಿದ್ದ ಬಾ ಮನೆಗೆ ಅಂತ ಹೇಳಿ. ಆಲ್ಮೋಸ್ಟ್ 7:30 ಆಗಿತ್ತು. ಸರಿ ಹೋಗ್ಬಿಟ್ಟು ಬೇಗ ಬಂದುಬಿಡೋಣ ಅಂತ ನಾನು ನನ್ನ ಮಗ ಹೊರಟ್ವಿ. ಬನ್ನಿ, ಅಲ್ಲಿ ಯಾವ್ಯಾವ ರೀತಿ ಇರುತ್ತೆ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ನಮ್ಮ ಅತ್ತೆ ಮನೇಲಂತೂ ನಾನು ಕಂಪ್ಲೀಟಾಗಿ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಬಿಟ್ಟು ಇವಾಗ ಮಮ್ಮಿ ಮನೆಗೆ ಹೊರಟೆ. ಅಣ್ಣ ಕುತ್ಕೊಂತೀನಿ. 3512 ಜಿಗೆ ಕೊಟ್ರಸ್ HL. ಹಾಂ, ಹಿಂಗೆ ಹೋಗಿರೋಣ. ಆ ಕಡೆ ಏನೋ ಮೋರಿ ಇದು ಹಳ್ಳ ಹಾಕ್ತಿದಾರಲ್ಲ, ಹಿಂಗೆ ಹೋಗಿ ಇದು ಹತ್ರ ಚರ್ಚ್ ರೋಡ್ ಅಲ್ಲ, ಮುಂದೆಯಿಂದಾನೇ ಹೋಗ್ಬೇಕು ನಾವು. ಅಲ್ಲಿ ಫಸ್ಟ್ ಗೇಟಲ್ಲಿ ಮಾತ್ರ ಎಂಟ್ರಿ. ಅದೇ ಬೋರ್ವೆಲ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ಮಗು ಇದೆ ಮುಂದೆನೇ, ಕೇಳ್ತೀನಿ. ಆ ಪೊಲೀಸ್ ಸ್ಟೇಷನ್ ಹತ್ರನೇ ಬಿಟ್ಟರೆ ಹಂಗೆ ಹೋಗ್ಬಿಡೋಣ. ಆಟೋ ಡ್ರೈವರ್ಗಳಿಗೆ ಅದೇ ಚಿಂತೆ, ಸುತ್ಕೊಂಡು ಹೋಗ್ಬೇಕು ನಮ್ಮ ಕೋಟ್ರೆಸ್ಗೆ ಅಂತ. ಅದಕ್ಕೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅದಕ್ಕೆ ನಗ್ತಾ ಇದ್ರು, ಮಾತಾಡ್ತಾ ಇದ್ರು ಚೆನ್ನಾಗಿ ಡ್ರೈವರ್ ಕೂಡ. ಎಂಟ್ರಿ ಕೊಡ್ತಾ ಇದ್ದೀನಿ ಮಮ್ಮಿ ಮನೆಗೆ.
ಮಮ್ಮಿ ಆಟೋಯಿಂದ ಪಾಪುನ ಇಸ್ಕೊಂಡು ಮಲ್ಕೊಂಬಿಟ್ಟವನೆ, ಇಷ್ಟರಿಂದ ಇಲ್ಲಿಗೇನೆ ಮಲ್ಕೊಂಬಿಟ್ಟವನೆ. ಪುಪ್ಪಣ್ಣ ಪಾಪುನ ಇಲ್ಲಿ ಮಲ್ಕೊಂಬಿಟ್ಟೈತೆ ಮಗು ಆಟೋದಲ್ಲೇ. ಓಕೆ ಮಲ್ಕೊ. ಪೂಜೆ ಎಲ್ಲ ಮಾಡಿಬಿಟ್ಟಿದ್ಯಾ? ನಾನು ನಮ್ಮ ಮನೇಲಿ ಇವತ್ತು ಪೂಜೆ ಎಲ್ಲ ಮಾಡಿಬಿಟ್ಟೆ. ಅಪ್ಪ ಎಲ್ಲಮ್ಮ ಅವನು ಕೇಕ್ ಕವರ್ ಮಾತ್ರ ಇದೆ, ಕೇಕ್ ಇಲ್ಲ. ಎಷ್ಟು ಚೆನ್ನಾಗಿ ನಮ್ಮಮ್ಮನೇ ತುಳಸಿ ಮಾಲೆ ಎಲ್ಲ ಕಟ್ಟಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ರಾಯರ ಆಶೀರ್ವಾದ. ರಾಯರ ಫೋಟೋನೇ ಕಾಣಿಸ್ತಿರಂಗೆ ಕಟ್ಟಿದ್ಯಾ? ಅದೇ ಭಾರ ಆಗಿರುತ್ತೆ ಅದಕ್ಕೆ. ಸರಿ, ಪಾಪು ನೋಡಿ ಇಲ್ಲಿ ಮಲಗಿಸಿದ್ದೀನಿ. ಪಾಪ ಶೆಕೆ ಅದಕ್ಕೆ ಸ್ವಲ್ಪ ತೆಗ್ದು ನಮ್ಮತ್ತೆ ಚೈನ್ ಹಾಕವ್ರೆ. ಇದು ರಾಗುದು ಅನಿಸುತ್ತೆ, ಗೊತ್ತಿಲ್ಲ, ಹಾಕವ್ರೆ. ಇದು ನೋಡಿ ಏನು ಮಾಡಿದ್ದಾರೆ, ಪಾಯಸ. ಇದಕ್ಕೆ ಕಾಯೆಲ್ಲ ಹಾಕವ್ರೆ ವಿಚಿತ್ರವಾಗಿ. ಸೊ ಟೇಸ್ಟ್ ಮಾಡೋಣ. ಇಲ್ಲಿ ಮೊಸರು ಬಜ್ಜಿ ಪಲಾವ್ ರೆಡಿ ಆಗ್ತಾಯಿದೆ, ಆದಮೇಲೆ ತೋರಿಸ್ತೀನಿ. ಶಿಕ್ಷಕ್ ನಿಂತ್ಕೊಂಡು ಮಲ್ಕೊಂಡಿದ್ದಾನೆ. ಬಂದಿದ ತಕ್ಷಣನೇ ಗಾಡಿ ಅಂದರೆ ಆಟೋದಲ್ಲೇ ಮಲ್ಕೊಂಬಿಟ್ಟ. ಸುಸ್ತಾಗಿದ್ದಾನೆ ಅನಿಸುತ್ತೆ ಮಗು, ತುಂಬ ತೋರಿಸೋದು ಬೇಡ. ಅವ್ನು ಎದ್ದ ತಕ್ಷಣ ಕೇಕ್ ಕಟ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಓಕೆ, ಆಲ್ಮೋಸ್ಟ್ 1.5 ತಿಂಗಳಾಗೋಗಿತ್ತು ಮಮ್ಮಿ ಮನೆಗೆ ಹೋಗಿ. ಪಾಪುನ ನೋಡಿದ ತಕ್ಷಣ ನಮ್ಮ ಅಮ್ಮನ ಮುಖದಲ್ಲಿ ನಗು ನೋಡಿದ್ರ ತುಂಬ ಒಂಥರ ಸಂತೋಷ ಆಗುತ್ತೆ. ಅಷ್ಟೇ ಅಲ್ವಾ, ಅಜ್ಜ ತಾತ ಅಜ್ಜಿ ಎಲ್ಲ ಬಯಸೋದು. ಇಲ್ಲಿ ಕೇಕ್ ಎಲ್ಲ ತರಿಸಿದ್ದ ಕಾರ್ತಿಕ್ಕು. ಇದು ನಾರ್ಮಲ್ ಕೇಕ್, ಇನ್ನೊಂದು ಐಸ್ ಕೇಕ್ ಎರಡೂ ತರಿಸಿದ್ದ. ಸೊ ಪಾಪು ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂತ ಅದರಲ್ಲಿ ಬರೀ ಕಾರ್ತಿಕ್ ಅಂತ ಬರ್ಸಿದ್ದಾನೆ. ಯಾಕಂದರೆ ಇಬ್ಬರದು ಒಂದೇ ಡೇ ಬರ್ತ್ಡೇ, ಓಕೆನಾ. ನನ್ನ ತಮ್ಮದು ನನ್ನ ಮಗ ಅದು ಇಬ್ಬರದು ಒಂದೇ ಡೇ, ಸೆಪ್ಟೆಂಬರ್ 12ನೇ ತಾರೀಕು ಹುಟ್ಟಿದ ಹಬ್ಬ. ಸೊ ಅದಕ್ಕೆ ಅವನು ಕಾರ್ತಿಕ್ ಜಿಮ್ಗೆ ಹೋಗಿದ್ದ. ಅವ್ನು ಬರೋದೇ ಲೇಟ್ ಆಗಿಬಿಡುತ್ತೆ, ವರ್ಕ್ ಮಾಡ್ತಿದ್ದಾನೆ ಅವನು ಕೂಡ ಜಿಮ್ ಟ್ರೈನರ್ ಆಗಿ ಇವಾಗ. ಸೊ ಅವ್ನು ಬರೋದೇ ಲೇಟ್ ಆಗಿಬಿಡುತ್ತೆ. ಆದರೆ ಅವನಿಗೆ ಐಸ್ ಕೇಕ್ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದ. ಅದಕ್ಕೆ ಕಾರ್ತಿಕ್ ಕೇಕ್ನ ಕಟ್ ಮಾಡಿ ಸ್ವಲ್ಪ ಟೇಸ್ಟ್ ಮಾಡ್ದ. ಕಾರ್ತಿಕ್ನ ಕೇಕ್ ಎಷ್ಟು ವರ್ಸ್ಟ್ ಮಾಡ್ತಿದ್ದಾನೆ. ಇನ್ನು ಪಪ್ಪಚ್ಚಿ ಒಂದು ಪೀಸ್ ಬೇಕಂತೆ. ಕಾರ್ತಿಕ್, ಐ ಆಮ್ ಸೋ ಸಾರಿ, ಕಟ್ ಮಾಡ್ತಾ ಇದ್ದೀನಿ ನಾನೇ. ನನ್ನ ಮಗ ಇಷ್ಟು ದಿವಸ ಕೇಕೆ ತಿಂತಾ ಇರಲಿಲ್ಲ, ಇವತ್ತು ಕೇಕ್ ತಿನ್ನಕ್ಕೆ ಸ್ಟಾರ್ಟ್ ಮಾಡೈತಿ. ಅವನಿಗೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರು ಮತ್ತು ಡಿಫ್ರೆಂಟಾಗಿದೆ ಅಲ್ಲ ಫ್ಲೇವರು, ಅದಕ್ಕೆ ತಿನ್ನಬೇಕು ಅಂತ ಅನಿಸ್ತಿದೆ ಅನಿಸುತ್ತೆ. ಇಷ್ಟು ದಿವಸ ಅವ್ನು ಕೇಕ್ ನೋಡಿದ್ರೆ ಇಷ್ಟಪಡ್ತಾ ಇರಲಿಲ್ಲ, ಏನೂ ಇಲ್ಲ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅವನು ಒಂಚೂರು ಕೇಕ್ ತಿಂತಾ ಇರೋದು. ಒಂಚೂರು ಕೂಡ ಲಿಕ್ ಕೂಡ ಮಾಡ್ಕೊತಾ ಇರಲಿಲ್ಲ ಅವನು. ಬಟ್ ಇವತ್ತೇನೋ ಸ್ವಲ್ಪ ಟೇಸ್ಟ್ ಮಾಡ್ದ. ನೈಸ್ ನೃತ್ಯ ಆಗುತ್ತೆ. ಸೂಪರ್ ಮಗ್ನೆ. ಅಮ್ಮ ಅಲೆ ಹಂಗೆ ಜಿಗ್ಗ ಅಯ್ಯೋ, ಹಬ್ಬು ಆಗುತ್ತಮ್ಮ ಅದಕ್ಕೆ ಹಬ್ಬು ಆಗುತ್ತೆ, ಒಡೆದೋಗುತ್ತೆ. ಆಮೇಲೆ ನೀನು ಆಟ ಆಡೋಕ್ಕಾಗಲ್ಲ ಅದನ್ನಲ್ಲಿ. ಅಲ್ಲಿ ಹಿಂಗೆ 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 ಇಲ್ಲಡಿ ಅವನ ಕೈ ನೋಡು, ಅವನ ಕೈ ನೋಡು ಹಂಗೆ. ನಿಂತಾಯ್ತು ಗುಂಡ. ಅಲ್ಲಿ ಹೋಗ, ಅಲ್ಲಿ ಹಂಗೆ ಟರ್ನ್ ಮಾಡಿ, ಹಂಗೆ. ಸೂಪರ್. ಗುಂಡನ ಎಲ್ಲ ಗೊತ್ತು, ದುಡ್ಡು ಚಮಿಗೆ. ಅಯ್ಯೋ ಮಮ್ಮ ಬೇಡ ಮಮ್ಮ.
ಆಮೇಲೆ ಆಟ ಆಡಕ್ಕಿರಲ್ಲ ನಿಂಗೆ. ಇವಾಗ ಎದ್ದವನೆ. ಟೈಮ್ ಎಷ್ಟಮ್ಮ? ಟೈಮ್ 10 ಗಂಟೆ ಆಯ್ತು. 10 ಗಂಟೆ. ಮಾಮಗೆ ವೆಯ್ಟ್ 10 ಗಂಟೆಗೆ ಎದ್ದವನೆ. ನಾರ್ಮಲ್ ಆಗಿ ಎಷ್ಟು ಗಂಟೆಗೆ ಬರ್ತಾನೆ ಕಾರ್ತಿಕ್? 10:30 11 ಗಂಟೆ ಆಗುತ್ತೆ. ಲಾಕ್ ಕ್ಲೋಸ್ ಮಾಡ್ಕೊಂಡು ಬರ್ಬೇಕಲ್ಲ. ಅವನೇ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಂತ, ಇವನು ಬಂದ್ಬಿಡ್ತಾ ಇದ್ದಂತ. ಜೊತೆನೇ ಬರೋದು. ಮತ್ತೆ ಎರಡು ಸೇಮ್. ನೋಡಿ ನೋಡಿ ಎಷ್ಟು ಸರ್ಕಸ್. ಬಿಡಮ್ಮ ಬಿಡಮ್ಮ. ಇಬ್ರು ಇದ್ದಾಗಲೂ ಒಬ್ರು ಇದ್ದಾಗಲೂ ಕೆಲಸ ಇಲ್ವಲ್ಲ ನಮ್ಮ. ಅದೆಲ್ಲ ಆ ಜಾಗಗಳು ಎತ್ತಿಬೇಕು ತಿರ್ಗಾ ಬೇಡವಾ? ಲೈಟ್ ಹತ್ರ ಬಂದತ್ತೆ. ನೋ 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 ನೋಡಿ. ನೋ ಕರೆಂಟ್, ನೋ 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 ಕರೆಂಟ್. ಮಮ್ಮ ತಿನ್ನ. ಈಗ ಹೋಗ್ತಾವನೆ. ವಾವ್, ಈ ಕಡೆ ಇನ್ನೊಂಚೂರು ಹಿಂದೆ ಬಾ. ಹಂಗಲ್ಲ, ಫ್ಯಾನ್ ಮೇಲೆ ಇಡಿ, ಫ್ಯಾನ್ ಕೆಳಗಡೆ ಇಡಿ. ಈ ಕಡೆ ಹಾಂ ಇಡಿ ಇವಾಗ ಮೇಲೆ. ವಾವ್ ಅವ್ವ ಎಲ್ಲೋಯ್ತಮ್ಮ? ಅವ್ವ 10 ಗಂಟೆ ಆಗ್ತೈತಿನ ನಿನ್ನ ಮಾಮ ಬಂದಿಲ್ಲ. ಅವ್ನ ಕೇಕ್ನ ಕಟ್ ಮಾಡಿಬಿಟ್ಟಿದ್ಯಲ್ಲ, ಯಾರು ಎತ್ಕೊಂಡು ಹೋಗೋಣ. ಅಮ್ಮ ಈ ಥರ ಒಂದು ಫ್ಯಾನ್ ತಂದುಬಿಟ್ಟಿದ್ದಾರೆ ಲಾಸ್ಟ್ ಟೈಮಿಂದ. ಅದ್ರ ಇಟ್ಕೊಂಡು ಆಟ ಆಡ್ತಾನೆ ಇದ್ದಾನೆ. ಅದು ತಿರುಗಿಲ್ಲ ಅಂದರೆ ಕೋಪಾಗೆ ಎತ್ತೆತ್ತಿ ಕೆಳಗಡೆ ಹೊಡೆಯೋದು. ಯಾಕೆ ಅದು ಓಡ್ತಾ ಇಲ್ಲ ಅಂತ ಒಂದು ಕೋಪದಲ್ಲಿ ಅದನ್ನು ಕೆಳಗಡೆ ಎತ್ತಿ ಹೊಡಿತಾನೆ. ಹಾಳಾಗಿಬಿಡುತ್ತೆ, ಆಮೇಲೆ ಆಟ ಆಡೋಕ್ಕಿರಲ್ಲ ಅಂತ ಹೇಳ್ತಿದ್ವಿ. ಬಟ್ ಸ್ಟಿಲ್ ಅವನ ಖುಷಿನ ಯಾರೂ ತಡೆಯೋಕ್ಕಾಗಲ್ಲ ಅಲ್ವಾ? ಆ ಥರ ಒಂದು ಅಜ್ಜಿ ಮತ್ತು ಮೊಮ್ಮಗನ ಬಾಂಡಿಂಗ್ ಫುಲ್ ಖುಷಿ. ನಮ್ಮ ಅಮ್ಮಗೆ ಅದೇನೋ ಗೊತ್ತಿಲ್ಲ, ಚಿಕ್ಕ ಮಗು ಆಗಿಬಿಡ್ತಾರೆ. ಅವ್ನು ಬಂದರೆ ಸಾಕು, ಎಕ್ಸೈಟ್ಮೆಂಟ್ ಫುಲ್ ಇರುತ್ತೆ ಮಮ್ಮಿಗೆ. ಎಷ್ಟು ಡಲ್ ಇದ್ದರು, ಎಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಇದ್ದರು, ಮಗುನ ನೋಡಿದ ತಕ್ಷಣ ನಗು, ಆ ಜೋಶ್ ನಮ್ಮ ಮಮ್ಮಿಗೆ ಇನ್ಯಾರನ್ನ ನೋಡಿದ್ರು ನಿಜವಾಗ್ಲೂ ಓಪನ್ ಆಗಿ ಹೇಳ್ತೀನಿ. ನನ್ನ ಕೂಡ ಅಯ್ಯೋ ನೀನು ಒಬ್ಬಳೇ ಬಂದ ಅಂತ ಅಂದ್ಬಿಡ್ತಾರೆ ಏನಾದರೂ ನಾನು ಒಬ್ಬಳೇ ಹೋದರೆ. ಆ ಥರ ನೋಡಿ ಅಮ್ಮ, ಥ್ಯಾಂಕ್ಸ್ ಮಮ್ಮಿ ಇವಾಗ ತಂದುಕೊಟ್ರು ನನಗೆ. ಅವನು ಆಟ ಆಡ್ತಾವನೆ ಪಾಪುಗೆ. ಯಾರ್ದು ಅದು? ಯಾರ್ದು ಮಗನೆ ಅದು? ಬರೋ ಕಟ್ ಮಾಡ್ಬಿಡಿ, ಟೈಮ್ ಆಗೋಯ್ತು. ನಂದು ಕಾರ್ತಿಕ್. ಯಾರ್ದು 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 ಗಾಡಿ? ಯಾರ್ದು ಗಾಡಿ? ಕಾರ್ತಿಕ್. ಯಾರ್ದಮ್ಮ ಚೇರ್ವಾ? ನಿಂತ್ಕೊಮ್ಮ, ನಿಂತ್ಕೋ. ಚೇರ್ ಯಾರ್ದು? ಚೇರ್ ಯಾರ್ದು? ಹ್ಯಾಪಿ ಬರ್ತ್ಡೇ ಸ್ಟಾರ್ಟ್ ಮಾಡಣ. ಚೇರ್ ಯಾರ್ದಮ್ಮ? ಕ್ಯಾಂಡ್ಲ್ ಹಚ್ಚಮ್ಮ. ಚೇರ್ ಯಾರ್ದು? ಫ್ಯಾನ್ ಆಫ್ ಮಾಡ್ಲಾ? ಕಾರ್ತಿಕ್ ಬರೋ ಅಷ್ಟೊತ್ತಿಗೆ ನೋಡ್ತಾ ಇದ್ದೀರಲ್ಲ, ಕೆಂಡ ಸಂಪಿಗೆ ರೀಟೆಲಿಕಾಸ್ಟ್ ಆಗ್ತಾ ಇದೆ. ಅಷ್ಟು ಲೇಟಾಗಿ ಬಂದಿದ್ದಾನೆ ಅವನು. ಸೊ ಅಕ್ಕಪಕ್ಕದಲ್ಲಿ ಮಕ್ಕಳನ್ನೆಲ್ಲ ಕರೆಯೋಣ ಅಂದ್ಕೊಂಡೆ, ಬಟ್ ಅವ್ನು ಬಂದಿದ್ದ ಟೈಮ್ಗೆ ಪಾಪ ಮಕ್ಕಳೆಲ್ಲ ಎಲ್ಲಿ ಬರೋಕ್ಕಾಗತ್ತೆ. ಸರಿ ಅಂತ ಹೇಳಿಬಿಟ್ಟು ಮಾಮನೂ ಹಳಿಯ ಇಬ್ಬರು ಸೇರಿಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಕ್ಯಾಂಡಲ್ ಎಲ್ಲ ಹಚ್ತಾಯಿದ್ರು. ಫುಲ್ ಚೆನ್ನಾಗಿತ್ತು ಅವತ್ತಿನ ಡೇ. ಯಾಕೆ ಅಂತ ಹೇಳಿದ್ರೆ ಪಾಪುಗೆ ಬರ್ತಡೇನೇ ಸೆಲೆಬ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. 2 ವರ್ಷ ಆಗ್ತದೆ, ಇನ್ನೂ ಎಲ್ಲೂ ನಾವು ಬರ್ತಡೇ ಅವನಿಗೆ ಸೆಲೆಬ್ರೇಟೇ ಮಾಡಿಲ್ಲ. ನೋಡೋಣ ಯಾವಾಗ ದೇವರು ಅದಕ್ಕೆ ಗಳಿಗೆ ಕೂಡ್ ಬಡಿಸ್ತಾನೆ ಅಂತ. ಬಟ್ ಇಲ್ಲಿ ಕಾರ್ತಿಕ್ಕು ಪಾಪು ಇಬ್ಬರು ಸೇರಿಕೊಂಡು ಸಾಕಲ್ವಾ, ದೇವ್ರ ಆಶೀರ್ವಾದ, ದೊಡ್ಡವ್ರ ಆಶೀರ್ವಾದ ನನ್ನ ಮಗನ ಮೇಲೆ ಇದ್ದರೆ ಸಾಕು. ಅವನು 100 ವರ್ಷ ಸುಖವಾಗಿ, ಆರೋಗ್ಯವಾಗಿ, ಹೆಲ್ತಿಯಾಗಿ, ಎಜುಕೇಟೆಡ್ ಆಗಿದ್ದರೆ ಸಾಕಪ್ಪ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರೂ. ಸೊ ನಿಮ್ಮೆಲ್ಲರ ಆಶೀರ್ವಾದ ಅವನಿಗೆ ಬೇಕೇ ಬೇಕು. ಓಕೆನಾ? ಹ್ಯಾಪಿ ಬರ್ತ್ಡೇ ಟು ಯು, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಧ್ಯಾನ್, ಕಾರ್ತಿಕ್ ಉಫ್ ಮಾಡಮ್ಮ. ಮಾಡು, ಉಫ್ ಮಾಡು. ಆಮೇಲೆ ಇದು ಫಸ್ಟ್ ಉಫ್ ಮಾಡು. ಉಫ್ ಮಾಡು. ನಿಂತ್ಕೋ, ನಿಂತ್ಕೋ. ಉಫ್ ಮಾಡು. ಉಫ್ ಮಾಡು, ಉಫ್ ಮಾಡು. ಉಫ್ ಅನ್ನಮ್ಮ. ಅಯ್ಯೋ ತಿನ್ಸ್ತಾವನೆ. ಆಯ್ತು, ತೆಗ್ದ್ಬಿಡು ಹೊಗೆ ಜಾಸ್ತಿ. ಅದು ಕೇಕ್ ಕಟ್ ಕೊಡು. ಕಟ್ ಮಾಡು.
ಈ ಕ್ಲಾಪ್ಸ್ 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 ಕ್ಲಾಪ್ಸ್. ಇವಾಗ ಬಂದು ಕೇಕ್ ಕಟ್ ಮಾಡಿದ್ಮೇಲೆ ಉದ್ಮೇಲೆ ಬಂದೈತೆ ಮಮ್ಮಿ. ನಮ್ಮ ಫಸ್ಟ್ ಅವ್ನು ತಿನ್ನಿಸ್ತಾನಂತೀರ. ತಿನ್ಸು ಮಾಮ, ತಿನ್ಸು ಮಾಮ, ತಿನ್ಸು. ತಿರ್ಗಾ ಅನ್ಕೊಂಡ್ಬಿಡ್ತಿದ್ದು. ಕಾಸ್ಟಿ ಕಾಸಿ ಬಾ. ಅವ್ನು ನೋಡು. ಹಂಗಮ್ಮ ಹಿಂಗೆ ಮಾಡಿ ಹೆಂಗೆ ತಿನ್ಸು. ಒಂಚೂರು ಚೂರು ಚೂರು ಚೂರು. ಒಂದು ಗಂಟೆ ತುಂಬಿದೆ, ಊಟ ಎಲ್ಲ ಮಾಡಿಬಿಟ್ನಲ್ಲ. ಅಷ್ಟೇ. ಮಾಮಂಗೆ ತಿನ್ಸು, ಮಾಮಂಗೆ ತಿನ್ಸು. ಮಾಮಿಗೆ ಅದು ತಿಂತಾನೆ. ಮಾಮ ತಿನ್ಸು, ಮಾಮಗೆ ಮಾಮ ತಿನ್ಸು. ತಿನ್ಸು ಮಾಮ ಅಜ್ಜಿಗೆ ತಿನ್ಸು, ಅಜ್ಜಿಗೆ. ಅವಾಗೆ ಅವಾಗ ತಿನ್ಸು. ಬಿದೋಗುತ್ತೆ ಮಾ. ಅಯ್ಯೇ. ತಮ್ಮ ಕಾರ್ತಿಕ್ ಮತ್ತು ಧ್ಯಾನ್ ಇಬ್ಬರೂ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ರು. ಸಾಕಲ್ವಾ, ಇವತ್ತಿನ ಬರ್ತ್ಡೇ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಬ್ಯಾಕ್ ಅರ್ತಿಂಗ್ ವಿಡಿಯೋ ರೆಕಾರ್ಡ್ ಮಾಡ, ನಾನು ಅವ್ನಿಗೆ ತಿನ್ನಿಸ್ತೀನಿ. ನೀನು ಬಾ ಅವ್ರಿಬ್ರಿಗೆ ನಾನು ತಿನ್ನಿಸ್ತೀನಿ. ಇರೋ ಬಾ ಚೀನಿ ಇಂದ ಮಮ್ಮಿಗೆ ತಿನ್ಸ್ ಬಾ. ನೀನು ಹೋಗಪ್ಪ. ಬಾ ತಿನ್ಸ್. ನಿಮ್ಮಿಬ್ರು ಬರ್ತೇನೆ, ನಂದೇನೈತೆ. ತಿನ್ಬೇಕು ಮಮ್ಮಿ ಮಮ್ಮಿ. ಸರಿ ಕಟ್ಟೆ ಬೇರೆ ಕಣೆ, ಬಟ್ಟೆ ನಂಗೆ. ಬಾರ ತಿನ್ನಿಸ್ತೀನಿ ಕಟ್ಟಿ. ಇತ್ತಿನಣ್ಣ ಫೋನ್ ಮಾಡ್ಬಿಟ್ಕೊಡು. ಇದು ಚೆನ್ನಾಗಿದೆ ಕೇಕ್. ಹಾಂ ಎತ್ಕೊಳ್ರಿ, ಇಬ್ರು ಎತ್ಕೊಳ್ರಿ. ಅಯ್ಯೋ ಬಾಚಿನಿ ಫೋಟೋ ಹಿಡಿಯೋಣ ಬಾ. ಬನ್ನಿ ಅಲ್ಲಿ ಫೋಟೋ ಕ್ಲಿಕ್ ಮಾಡಿ ನಂಗೆ ಹೆಂಗೆ? ಪಕ್ಕದಲ್ಲಿರುತ್ತೆ. ಬಿಡು ವಿಡಿಯೋ ಸಾಕು. ಪಾಪ ಬಂದಿದ ತಕ್ಷಣ ಫಸ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬೇಗ ಬಂದು ಕೇಕ್ ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ನನ್ನ ಡ್ರಾಪ್ ಮಾಡೋಕ್ಕೆ ಕೂಡ ಬಂದ. ಅವನು ಇನ್ನೂ ತಿರ್ಗಾ ನನ್ನ ಡ್ರಾಪ್ ಮಾಡಿ ಹೋಗಿ ಊಟ ಎಲ್ಲ ಮಾಡಬೇಕಿತ್ತು. ಬಟ್ ನಾನು ಫಸ್ಟು ಡ್ರಾಪ್ ಮಾಡಿಬಿಟ್ಟು ಬಾ, ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಪಾಪು ಕೂಡ ಅಮ್ಮ ತಿನ್ನಿಸಿದ್ರು, ಆರಾಮಾಗಿ ಅಮ್ಮ ಕೈಯಲ್ಲಿ ಊಟ ಮಾಡಿಸ್ಕೊಂಡ. ಸೊ ಹೀಗೆ ನಾವು ಮನೆಗೆ ಹೋದ್ರಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.